ಬಹುಶಃ ಇದು 3ನೇ ವರ್ಷ, ಅಂದ್ರೆ 3 ವರ್ಷ ಕಳೆಯುತ್ತೆ. ಮೇ 13ಕ್ಕೆ ಎಷ್ಟು ದಿನ ಆಯ್ತಾ? ಸೊ ಇಲ್ಲಿ ತನಕ ಒಂದು ಲೆಕ್ಕ ಆಗಿದೆ. ಸೊ ಇಲ್ಲಿಂದ ಆಚೆಗೆ ಏನು ಈ ಮಕ್ಕಳು, ನಾವು ಚಿಕ್ಕ ಹುಡುಗರಲ್ಲಿ ಹೋಮ್ ವರ್ಕ್ ಅಂತೀವಲ್ಲ, ಈ ಹೋಮ್ ವರ್ಕ್ ಮಾಡಿದೀನಿ. ಆ ಹೋಮ್ ವರ್ಕ್ ಮಾಡುವಂತದಕ್ಕೆ ರಿಸಲ್ಟ್ ಸಿಗ್ಬೇಕಲ್ಲ, ಎಕ್ಸಾಮ್ ಬರ್ಬೇಕು. ಸೊ ಆ ರೀತಿಯಾಗಿ ನಮಗೆ ಮಲ್ಲಿಕಣ್ಣ ಬಾ, ಆ ಸಿಗುವಂತ ಒಂದು ಸಮಯ, ಈಗ ರಿಸಲ್ಟ್ ಬರತಕ್ಕಂತ ಸಮಯ ಇನ್ನ 2 ವರ್ಷ. ಅಂತ ಒಂದು ವಿಚಾರಗಳನ್ನ ನಿಮ್ಮ ಕಣ್ಮುಂದೆ ಸಾಕ್ಷಿಯಾಗಿ ಸಾಕಷ್ಟು ಏನು ಸರ್ವಾಂಗೀಣ ಅಭಿವೃದ್ಧಿ, ಬಹುಶಃ ನಾನು ಪ್ರಾರ್ಥನೆಯಲ್ಲಿ ಮಾಡ್ಬೇಕಾದ್ರೆ ಒಟ್ಟಾರೆ ಈ ಪದವನ್ನು ಬಳಸ್ತೇನೆ, ಏನು ಹನೂರಿನ ಸರ್ವಾಂಗೀಣ ಅಭಿವೃದ್ಧಿ ಆಗಲಿ, ರಾಜ್ಯ ಸುಭಿಕ್ಷವಾಗಿರ್ಲಿ, ದೇಶ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನುವಂಥ ಮಾತನ್ನ ಪ್ರಾರ್ಥನೆ ಮಾಡ್ಬೇಕಾದ್ರೆ ಬಹುಶಃ ಮೊದಲು ಬರ್ತಕ್ಕಂಥದ್ದು ಹನೂರು. ಸೊ ಹಾಗಾಗಿ ಅದಕ್ಕೆ ಏನೆಲ್ಲ ಒಂದು ದೇವರಲ್ಲಿ ಮೊರೆ ಹೋಗುವಂಥದ್ದು, ಎಲ್ಲೂ ಅದಕ್ಕೆ ಚ್ಯುತಿ ಬರ್ದಂಗೆ ನೋಡ್ಕೊಳ್ಳಿ, ಮತ್ತೆ ಈ ಭಾಗದ ಒಂದು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ಇನ್ನಷ್ಟು ಶಕ್ತಿ ಕೊಡ್ಲಿ ಅನ್ನೋ ಮಾತನ್ನ ನಾನು ಸದಾ ಉಚ್ಚಾರಣೆ ಮಾಡ್ತಕ್ಕಂಥದ್ದು ಯಾರಲ್ಲಿ? ಮಾದಕ್ ಮೇಲೆ. ಸೊ ಅಂತ ಒಂದು ವಿಚಾರವಾಗಿ ಇವತ್ತು ನಾವೆಲ್ಲ ಏನು ಇವತ್ತು ಮೇಬಿ ಇದು ಸಣ್ಣ ಕಾರ್ಯಕ್ರಮನೇ ಅನ್ಸ್ಬೋದು, ಬಟ್ ಆದ್ರೆ ಬಹಳ ಶಕ್ತಿಯುತವಾದ ಕಾರ್ಯಕ್ರಮ, ಬಹಳ ಇದರಿಂದ ಬಹಳ ವಿಷಯ ಅಡಗಿದೆ ಅಂತ ಒಂದು ಕಾರ್ಯಕ್ರಮ ಇದು. ಸೊ ಇದರಿಂದ ಒಂದು ಸಂದೇಶ ದೊಡ್ಡ ಮಟ್ಟದಲ್ಲಿ ರವಾನೆ ಆಗುವಂತ ಒಂದು ಕಾರ್ಯಕ್ರಮ ಇದು. ಹಾಗಾಗಿ ಇವತ್ತು ಏನು ತಾವೆಲ್ಲ ನಿಮ್ಗೆಲ್ಲ ಬಹಳಷ್ಟು ಜನಕ್ಕೆ ಆಲ್ಮೋಸ್ಟ್ ಎಲ್ಲ ವಿಷಯ ಗೊತ್ತಿದೆ. ಇನ್ನು ಕೆಲವು ವಿಚಾರಗಳು ಬಹಳ ಒಂದು ಮುಂದಿನ ದಿನಗಳಲ್ಲಿ ಕೆಲವು ವಿಚಾರಗಳನ್ನ ನಾನು ಇನ್ನೂ ಲೋಕವಾಗಿ ಇಟ್ಕೊಂಡಿದ್ದೀನಿ, ಯಾಕಂದ್ರೆ ಕೆಲಸ ಮಾಡಿಬಿಟ್ಟು ಹೇಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ. ಸೊ ಅಂತ ವಿಚಾರವಾಗಿ ಈಗಾಗಲೇ ಘೋಷಣೆ ಆಗಿರ್ತಕ್ಕಂಥ ಪ್ರಮುಖ ಒಂದು ಯೋಜನೆಗಳು ಬಹುಶಃ ನಿಮ್ಮೆಲ್ಲ ಬಾಯಲ್ಲಿದೆ ಅಂತ ಅನ್ಕೋತೀನಿ. ಅದರಲ್ಲೂ ಮಾಧ್ಯಮದವ್ರು ಬರೆದು ಬಾಯ್ಪಾಠ ಆಗ್ಬಿಟ್ಟಿದೆ ಅವ್ರಿಗೆ, ಹೇಳೋಣ. ಸೊ ಆಯ್ತು, ಬಹಳ ಮುಖ್ಯ ಇವತ್ತು ಎಲ್ರಿಗೂ ತಲುಪಬೇಕಾದ್ರೆ. ಬಹುಶಃ ಇವತ್ತು ಜಿಲ್ಲೆಗೆ, ಪಕ್ಕ ಜಿಲ್ಲೆಗಳಿಗೆ, ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಒಂದು ಪಾತ್ರ ಅಷ್ಟೇ ಪ್ರಮುಖವಾದದ್ದು. ಯಾಕಂದ್ರೆ ಅವರು ಏನ್ ನಡೀತಿದೆ ಕಣ್ಮುಂದೆ ಅನ್ನೋದು ಸಾಕ್ಷಿಯಾಗಿ ಇಟ್ಕೊಂಡು ಮಾಡ್ತಕ್ಕಂಥ ವಿಚಾರಗಳು. ಸೊ ಹಾಗಾಗಿ ಇವತ್ತೇನು ಒಟ್ಟಾರೆ ಮೊದಲನೇದು, ಇವತ್ತು ನಾವೇನು ಹನೂರು ಕ್ಷೇತ್ರಗಳು ಬರೀ ರೈತರಷ್ಟೇ. ಆ ರೈತಾಪಿ ವರ್ಗಕ್ಕೆ ಏನ್ ಬೇಕು? ನೀರು, ಕರೆಂಟು, ರಸ್ತೆ, ಈ 3 ಬಹಳ ಒಂದು ಹೃದಯ ಇದ್ದಂಗೆ. ಇವಿದ್ ಕೊಟ್ಬಿಟ್ರೆ ಬಹುಶಃ ಅವರೇ ಇನ್ನಷ್ಟು ದಾರಿ ಹುಡುಕುತ್ತಾರೆ, ಇನ್ನಷ್ಟು ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡುವಂತ ಶಕ್ತಿ ಅವ್ರಿಗಿದೆ. ಇಡೀ ಒಂದು ದೇಶದ ಬೆನ್ನೆಲುಬೆ ರೈತರು. ಅಂತ ಒಂದು ರೈತಾಪಿ ವರ್ಗಕ್ಕೆ ನಾವು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಇದು. ಇದನ್ನ ನಾನು ಏನು ಇದುವರೆಗೂ ವಂಚಿತರಾಗಿದೆ ಅದನ್ನ ಕೊಡ್ತಕ್ಕಂಥದ್ದು ಇಲ್ಲಿ. ಇವತ್ತು ನೀವು ನನಗೆ ಏನು ಒಂದು ಅವಕಾಶ ಕೊಟ್ಟಿದ್ದೀರಲ್ಲ, ಆ ಅವಕಾಶನ ಒಂದೊಂದು ಕ್ಷಣನೂ ಅದಕ್ಕೆ ನ್ಯಾಯ ಸಲ್ಲಿಸ್ತಕ್ಕಂಥದಕ್ಕೆ, ಆ ಒಂದು ಕಷ್ಟದಲ್ಲಿರೋರಿಗೆ ಆ ಒಂದು ತಲುಪುವಂತ ಕೆಲಸಕ್ಕೆ ಬಹುಶಃ ಆ ಒಂದು ಪ್ರಾಮಾಣಿಕವಾಗಿ ಆ ಒಂದು ಕೆಲಸ ಮಾಡುವಂತ ಒಂದು ಅವಕಾಶ ಮಾಡ್ತಾ ಇದ್ದೇನೆ. ಆ ಒಂದು ಲೆಕ್ಕ ಬಹುಶಃ ಇಡೀ ಜನಕ್ಕೆ, ಮತ್ತೆ ಅಲ್ಲಿ ಮಾದಪ್ಪನಲ್ಲೂ ಸಹ ಲೆಕ್ಕ ಇದೆ. ಯಾಕಂದ್ರೆ ಮನುಷ್ಯರಿಗೆ ನಾವೆಲ್ಲ ಏನ್ ಬೇಕಾದ್ರೂ ಲೆಕ್ಕದಲ್ಲಿ ಹೇಳ್ಕೋಬಹುದು, ಬಟ್ ಅಲ್ಲೊಂದು ಇದೆ ಲೆಕ್ಕ, ಕೊನೆ ಲೆಕ್ಕ. ಆ ಲೆಕ್ಕಕ್ಕೆ ಲೆಕ್ಕ ಕೊಡ್ಬೇಕನ್ನೋ ಒಂದು ಉದ್ದೇಶ, ಒಂದು ವಿಚಾರವಾಗಿ ಇವತ್ತು. ಯಾಕಂದ್ರೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋದ್ರೆ ಬಹಳ ಗಂಟೆಗಟ್ಟಲೆ ಮಾತಾಡ್ಬೋದು, ಬಟ್ ಆದ್ರೆ ಎಲ್ಲ ನೀವು ಪ್ರಮುಖರಿಗೆ ಎಲ್ಲ ವಿಷಯ ಗೊತ್ತಿದೆ. ಮೀಟಿಂಗ್ಗೆ 10:30 ಅಲ್ಲಿ ಬಹುಶಃ ನೀರು, ಕರೆಂಟು, ರಸ್ತೆ, ಮತ್ತೆ ಆರೋಗ್ಯ, ಶಿಕ್ಷಣ, ಮತ್ತೆ ಕೃಷಿಗೆ ಏನ್ ಬೇಕು, ಮತ್ತೆ ಈ ಕೃಷಿಗೆ ಸಂಬಂಧಪಟ್ಟಂಗೆ ಏನೆಲ್ಲ ಬೇಕು, ಇದರ ಒಂದು
ಭಾಗವಾಗಿ ಆಮೇಲೆ ಓಡಾಡ್ಲಿಕ್ಕೆ ಬಸ್ಸ ಒಂದು ವ್ಯವಸ್ಥೆ, ಮತ್ತೆ ಈ ಏನು ಆಡಳಿತ ಮಾಡ್ಲಿಕ್ಕೆ ಬಹುಶಃ ಸರ್ಕಾರಿ ಕಟ್ಟಡಗಳು ಇರ್ಬೋದು, ಬಹುಶಃ ಪ್ರಜಾಸೌಧ ಇರ್ಬೋದು, ತಾಲೂಕಾ ಪಂಚಾಯತಿ ಇರ್ಬೋದು, ಕೋರ್ಟ್ ಇರ್ಬೋದು, ಬಸ್ ಡಿಪೋ ಇರ್ಬೋದು, ಪಟ್ಟಣ ಪಂಚಾಯತಿ ಬಹುಶಃ ಅದನ್ನು ಸಹ ಒಂದು ಜಾಗದ ಒಂದು ಕೊರತೆಯಿಂದ ಅದು ಪೆಂಡಿಂಗ್ ಅಲ್ಲಿದೆ. ಅನುದಾನ ಇರೋದ್ರಿಂದ ಅದನ್ನ ಎಲ್ಲಾ ತರದಲ್ಲೂ ಆ ಪ್ರಯತ್ನ ಮಾಡ್ತಾರೆ. ಬೇರೆ ಇವತ್ತು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿ ಮುಂದಿನ 30ರಿಂದ 50 ವರ್ಷಗಳ ಕಾಲ ಏನ್ ಬೇಕು ಅನ್ನೋದನ್ನ ಬಹುಶಃ ಆ ಒಂದು ಪ್ಲಾನ್ ನಿರ್ಧರಿಸುತ್ತೆ. ಬಹುಶಃ ನಾನಿರ್ಬೋದು, ಮುಂದಕ್ಕೆ ನೀವು ಏನ್ ತೀರ್ಮಾನ ತಗೊಂತೀರಿ, ಯಾರು ಬೇಕಾದ್ರೂ ಈ ಸ್ಥಾನ ಬರ್ತಕ್ಕಂಥದ್ದು, ಆ ಒಂದು ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ ಅದು ದೀರ್ಘಕಾಲಕ್ಕೆ ಉಳಿಬೇಕು. ಶಾಶ್ವತವಾಗಿ ಮುಂದಿನ ಒಂದು ಇವತ್ತೆಲ್ಲ ನೀವೆಲ್ಲ ಇದ್ದೀರಾ, ಹಿಂದಿನವರು ನಿಮ್ ತಂದೆ ಒಂದು ರಾಜಕಾರಣ ಇತ್ತು, ಅವರೆಲ್ಲ ಒಂದು ರೀತಿ ಕಷ್ಟಪಟ್ರು, ಈಗ ನೀವೆಲ್ಲ ಒಂದು ರೀತಿ ಕಷ್ಟಪಡ್ತಾ ಇದ್ದೀರಾ.